ಕರ್ತನಲ್ಲಿ ಪ್ರಿಯರೇ, ನಿಮ್ಮೆಲ್ಲರನ್ನು ಯೇಸುಕ್ರಿಸ್ತನ ನಾಮದಲ್ಲಿ ಸ್ವಾಗತಿಸುತ್ತೇನೆ. ಈ ದಿನದ ವಾಕ್ಯವು ಯೆಶಾಯನು ಬರೆದ ಗ್ರಂಥ 54ನೇ ಅಧ್ಯಾಯ 13ನೆಯ ವಚನ. ನಿಮ್ಮ ಮಕ್ಕಳೆಲ್ಲರೂ ಯೆಹೋವನಿಂದ ಶಿಕ್ಷಿತವಾಗಿರುವರು, ಅವರಿಗೆ ಅಧಿಕ ಸುಕ್ಷೇಮವಾಗುವುದು. ಹೌದು, ಈ ದಿನದ ವಾಕ್ಯಕ್ಕಾಗಿ ನಾವು ಸ್ತೋತ್ರ ಮಾಡೋಣ. ಹೌದು ಪ್ರಿಯರೇ, ಈ ದಿನದಲ್ಲಿ ದೇವರು ಹೇಳಿದ್ದಾನೆ, ನಿಮ್ಮ ಮಕ್ಕಳೆಲ್ಲರೂ ಯೆಹೋವನಿಂದಲೇ ಶಿಕ್ಷಿತರಾಗಿರುವರು ಎಂಬುದಾಗಿ. ಹೌದು, ನಮಗೆ ಬೇಕಾಗಿರುವಂಥ ಕೃಪೆಯನ್ನು ಕೊಟ್ಟು ನಮ್ಮನ್ನು ನಡೆಸುವಂಥ ದೇವರನ್ನು ನಾವು ಹಗಲಿರಲು ಸ್ಮರಿಸುತ್ತಾ ಆತನಿಗೆ ನಮ್ಮನ್ನು ಒಪ್ಪಿಸುವಾಗ ಆತನು ನಮ್ಮ ಮಕ್ಕಳೆಲ್ಲರನ್ನು ಆತನೇ ಶಿಕ್ಷಿಸುತ್ತಾನೆ. ಹೌದು, ಆತನು ಮಾಡುವಂಥ ಪ್ರತಿ ಒಂದೊಂದರಲ್ಲೂ ಕೂಡ ನಮಗೆ ಸುಕ್ಷೇಮವಾಗುವುದು. ಪ್ರಿಯರೇ, ದೇವರು ಕೊಟ್ಟಂಥ ಈ ವಾಕ್ಯಕ್ಕಾಗಿ ಆತನನ್ನು ಸ್ತೋತ್ರ ಮಾಡುತ್ತಾ ನಾವು ಪ್ರಾರ್ಥಿಸಬೇಕು ಮತ್ತು ಆತನಿಂದ ಶಿಕ್ಷಿತವನ್ನು ಪಡೆಯಲು ನಮ್ಮ ಮಕ್ಕಳನ್ನು ನಾವು ಆತನಿಗೆ ಒಪ್ಪಿಸಿ ಬೇಡುವಂಥ ಪ್ರಾರ್ಥನೆಯನ್ನು ಆತನು ಲಾಲಿಸುತ್ತಾ ನಮ್ಮ ಮಕ್ಕಳೆಲ್ಲರನ್ನು ಆತನೇ ನಡೆಸುತ್ತಾನೆ. ಪ್ರಾರ್ಥನೆ ಮಾಡೋಣ. ನಮ್ಮನ್ನು ಬಹಳವಾಗಿ ಪ್ರೀತಿಸುವಂಥ ನಮ್ಮ ತಂದೆಯಾದ ದೇವರೇ, ಈ ದಿನಕ್ಕಾಗಿ ನಿನಗೆ ಸ್ತೋತ್ರ ಸ್ವಾಮಿ. ನೀನು ಕೊಟ್ಟಂಥ ವಾಕ್ಯಕ್ಕಾಗಿ ನಿನಗೆ ಸ್ತೋತ್ರ ಸ್ವಾಮಿ. ಹೌದು ಕರ್ತನೆ, ಮಕ್ಕಳೆಲ್ಲರೂ ನಿನ್ನಿಂದನೇ ಎಲ್ಲ ಶಿಕ್ಷಣವನ್ನು ಪಡೆದುಕೊಂಡು ಆತನ ಜೀವದಲ್ಲಿ ಕರ್ತನೆ ಸುಕ್ಷೇಮ ಉಂಟಾಗುವಂತೆ ನೀನು ಮಾಡುವಂಥ ಆಶೀರ್ವಾದವನ್ನು ಹೊಂದಿದವರಾಗಿ ಬಾಳಲಿಕ್ಕೆ ಬೇಕಾಗಿರುವ ನಿನ್ನ ಕೃಪೆಯನ್ನು ಕೊಟ್ಟು ನೀನು ನಡೆಸು ಎಂಬುದಾಗಿ ನಿನ್ನಲ್ಲಿ ಬೇಡುತ್ತೇವೆ. ನಿನ್ನ ಕೃಪೆ, ಕನಿಕರ, ದಯ, ಪ್ರೀತಿ ಯಾವಾಗಲೂ ನಮ್ಮ ಮೇಲೆ ಇರಲಿ ಸ್ವಾಮಿ. ಈ ವಾಕ್ಯವನ್ನು ಕೇಳುವಂಥವರು, ಓದುವಂಥವರು ಪ್ರತಿಯೊಬ್ಬೊಬ್ಬರನ್ನು ಕೂಡ ನೀನು ಆಶೀರ್ವದಿಸಿ ನಡೆಸಬೇಕೆಂಬುದಾಗಿ ನಮ್ಮ ರಕ್ಷಕನು ಒಡೆಯನೂ ಆಗಿರುವಂಥ ಯೇಸು ಕ್ರಿಸ್ತನ ಮುಖಾಂತರದಲ್ಲಿ ಬೇಡಿದ್ದನ್ನು ಹೊಂದಿದ್ದೇವೆ ತಂದೆಯೇ, ಆಮೇನ್. ದೇವರು ಈ ವಾಕ್ಯವನ್ನು ಮತ್ತು ನಮ್ಮೆಲ್ಲರನ್ನು ಆಶೀರ್ವದಿಸಲಿ, ಆಮೇನ್.